ಭಾರತದಲ್ಲಿ ಹನುಮಂತ ದೇವರು ಮೀಸೆಗಡ್ಡದಲ್ಲಿ ನೋಡಲು ಸಿಗುವ ಏಕೈಕ ದೇವಸ್ಥಾನವಿದು. 1755ರಲ್ಲಿ ರಾಜಸ್ಥಾನದ ನಾಗೂರು ಜಿಲ್ಲೆಯ ಅಸೋಟಾ ಗ್ರಾಮದ ರೈತರೊಬ್ಬರು ಹೊಲದಲ್ಲಿ ಉಳುಮೆ ಮಾಡುವಾಗ ನೇಗಿಲಿಗೆ ಮೂರ್ತಿಯೊಂದು ಸಿಲುಕಿಕೊಂಡಿತ್ತು. ಈ ಮೂರ್ತಿಯ ಮೇಲೆ ಮೀಸೆ ಗಡ್ಡ ಮತ್ತು ನೋಡಲು ಮನುಷ್ಯರ ಮುಖದಂತೆ ಕಾಣಿಸಿತು. ಆ ದಿನ ರೈತರೆಲ್ಲ ಸೇರಿ ಮೂರ್ತಿಯನ್ನು ಊರಿನಲ್ಲಿ ತಂದರು. ಅಂದು ರಾತ್ರಿ ಆ ಊರಿನ ಮುಖ್ಯಸ್ಥ ಮತ್ತು ಮುಖ್ಯಸ್ಥನ ಹೆಂಡತಿಯ ಕನಸಿನಲ್ಲಿ ಹನುಮಂತ ದೇವರು ಪ್ರಕಟವಾಗಿ ಸಾಲ್ಸರ್ ಎನ್ನುವ ಸ್ಥಳಕ್ಕೆ ಮೂರ್ತಿಯನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಮತ್ತು ಮೂರ್ತಿಯನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಗಾಡಿ ಯಾವ ಸ್ಥಳದಲ್ಲಿ ನಿಲ್ಲುತ್ತದೆಯೋ ಆ ಸ್ಥಳದಲ್ಲಿ ಮೂರ್ತಿಯನ್ನು ಸ್ಥಾಪಿಸಿ ಎಂಬುದಾಗಿ ಹೇಳಿದರು. ನಂತರ ಮುಖ್ಯಸ್ಥ ಮತ್ತು ಅವನ ಹೆಂಡತಿ ತಮಗೆ ಬಿದ್ದಿರುವ ಕನಸಿನ ಬಗ್ಗೆ ಮರುದಿನ ಹೇಳಿಕೊಂಡರು. ಅದರಂತೆ ಅಸೋಟಾ ಎಂಬ ಗ್ರಾಮದಿಂದ ಸಾಲ್ಸರ್ನತ್ತ ಹೋಗುವಾಗ ಒಂದು ಸ್ಥಳದಲ್ಲಿ ಎತ್ತಿನ ಗಾಡಿಯು ನಿಂತು ಹೋಯಿತು. ಅದೇ ಸ್ಥಳದಲ್ಲಿ ಈ ಮಂದಿರವನ್ನು ಸ್ಥಾಪಿಸಲಾಯಿತು. ಈ ಮಂದಿರ ಈಗಿನ ರಾಜಸ್ಥಾನದ ಚೂರು ಜಿಲ್ಲೆಯ ಸಾಲ್ಸರ್ ಎಂಬಲ್ಲಿದೆ. ಇಂದಿಗೂ ಇದೊಂದು ಪವಾಡ ಕ್ಷೇತ್ರವಾಗಿ ಉಳಿದಿದೆ.